ಈಗ ಲಕ್ಷ್ಮೀ ಬಾರಮ್ಮ ಮುಗ್ದಾದ್ಮೇಲೆ ಮಿಸ್ ಮಾಡ್ಕೊಂತಾ ಇದೀರಾ ಸೆಟ್ ಎಲ್ಲ? ತುಂಬಾನೇ ನಾವೆಲ್ಲರೂ ಮಿಸ್ ಮಾಡ್ಕೋತಾ ಇದ್ದೀವಿ. ಓಕೆ, ಸೊ ತುಂಬಾ ಮಿಸ್ ಮಾಡ್ತಿದ್ದೀರಾ. ಯಾಕೆ ಅಷ್ಟು ಬೇಗ ಮುಗಿದ್ರು? ನಾವು ಐ ಥಿಂಕ್ ಲಕ್ಷ್ಮೀ ಬಾರಮ್ಮ ಮುಗಿಯಲ್ಲ ಅನ್ಕೊಂಡಿದ್ವಿ, ರೈಟ್? ಬಿಕಾಸ್ ಇಟ್ ಇಸ್ ಟಾಪ್ ರೇಟೆಡ್ ಆಗಿತ್ತು ಆ ವಾಹಿನಿಯಲ್ಲಿ. ಹೌದು, ಏನೋ ಸಮ್ ಇಶ್ಯೂಸ್ ಇತ್ತು ಅನ್ಸುತ್ತೆ, ವಿ ಡೋಂಟ್ ನೋ. ನಮಗೂ ಏನು ಇನ್ಫಾರ್ಮೇಶನ್ ಇರ್ಲಿಲ್ಲ, ಬಟ್ ಅದೇ ಒಂದು ಮುಗ್ಸೋಣ ಅಂತ ಒಂದು ನ್ಯೂಸ್ ಬಂತು ನಮ್ಗೂನು. ಇಟ್ ವಾಸ್ ವೆರಿ ಶಾರ್ಟ್. ಅಂದ್ರೆ ನಮ್ಗೆ ಐಡಿಯಾ ಇರ್ಲಿಲ್ಲ ಮುಗಿಯುತ್ತೆ ಅಂತ. ವಿ ವೇರ್ ಲೈಕ್ ಏನೋ ಹಾಗೆ ಬಂತು, ಹೇಳಿದ್ರು ಆಮೇಲೆ ಬಂದ್ ಈ ತರ ಮುಗಿಯುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಅಲ್ಲೇ ಒಂದು ನಾವು ಲಾಸ್ಟ್ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ಬಿಟ್ಟಿದ್ವಿ. ಸೊ ಈ ಬೆಟ್ಟದ್ದೆಲ್ಲ ಇತ್ತಲ್ವಾ, ವಿ ವೇರ್ ಲೈಕ್ ಓ ಮೈ ಗಾಡ್ ಮುಗಿತಾ ಇದೆ ಅನ್ಕೊಂಡು. ಬಿಕಾಸ್ ಯಾಕಂದ್ರೆ ಜನಕ್ಕೆ ತುಂಬಾ ಹತ್ತಿರವಾದಂತಹ ಸೀರಿಯಲ್ ಇದು. ಅಂದ್ರೆ ಎಲ್ಲ ಪಾತ್ರಗಳು ರಿಜಿಸ್ಟರ್. ಮುಂಚೆ ಬರೀ ಭಾಗ್ಯಲಕ್ಷ್ಮಿ ಇತ್ತು, ಬಟ್ ಅದಾದ್ಮೇಲೆ ಕತೆ ಯಾವಾಗ ಎಕ್ಸ್ಟೆಂಡ್ ಆಯ್ತು, ಕತೆ ಯಾವಾಗ ಚೆನ್ನಾಗಿ ಆಗ್ತಾ ಇದೆ ಅಂತ ಗೊತ್ತಾಯ್ತು ಟೀಮ್ಗೆ, ದಿ ಸ್ಪ್ಲಿಟ್. ಸೊ ಅವಾಗ ಆಗಿನ ಲಕ್ಷ್ಮೀ ಬಾರಮ್ಮದ ಹೆಸರನ್ನ ಲಕ್ಷ್ಮೀ ಬಾರಮ್ಮ 2.0 ಅನ್ನೋ ತರ ಪೋರ್ಟ್ರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಎರಡು ಅದ್ಭುತವಾಗಿ ಆಗ್ತಾ ಇತ್ತು ಆ ಸ್ಲಾಟ್ಗಳಲ್ಲಿ. ಸೊ ಮುಗಿಯುತ್ತೆ ಅಂತ ನಿಮ್ಗೆ ವಿಷಯ ಗೊತ್ತಾದಾಗ ಬೇಸಿಕಲಿ ನಿಮ್ಗೆ ಯಾವ ರೀತಿ ಫೀಲ್ ಆಯ್ತು ಅನ್ನೋ ತರ? ಅಂದ್ರೆ ನನ್ಗಂತೂ ಇಟ್ ವಾಸ್ ಲೈಕ್ ಒಂದು 2.5 years 2 years ಇಂದ ಮಾಡ್ತಾ ಬಂದಿರೋದು ನನ್ಗೊಂಥರ ರೂಟೀನ್ ಆಗ್ಬಿಟ್ಟಿತ್ತು. ನಾನ್ ಶೂಟ್ ಇಲ್ಲ ಅಂದ್ರೆ ಏನೋ ಒಂಥರ ಹುಚ್ಚಾಗ್ಬಿಡೋದು. ಲೈಕ್ ಯಾವಾಗ ಮೀಟ್ ಮಾಡ್ತೀವಿ, ನಮ್ದು 15 to 30 ಡೇಟ್ಸ್ ಇರ್ತಿತ್ತಲ್ಲ. ಸೊ ನಮಗೆ ಅಂದ್ರೆ ಏನೇ ಪ್ಲಾನ್ ಮಾಡ್ಕೊಳ್ಳೋದಿದ್ರು ಲೈಕ್ 15 to 30 ನಾವು ಏನೋ ಪ್ಲಾನ್ ಮಾಡಲ್ಲ ಅಂತ. ಲೈಕ್ ಫ್ಯಾಮಿಲಿ ಫಂಕ್ಷನ್ಸ್ ಆಯ್ತು, ಎಲ್ಲಾದ್ರೂ ಹೋಗ್ಬೇಕು, ವಿ ಯೂಸ್ ಟು ಪ್ಲಾನ್ ಆಲ್ ದಟ್ ಬಿಫೋರ್. ಎಲ್ಲ ಮುಗಿಸ್ಬಿಟ್ಟು 15 ಬಂತು ಅಂದ್ರೆ ರೆಡಿ ಪ್ಯಾಕ್ ನಮ್ ಬ್ಯಾಗ್ಸ್ ಜೊತೆ ಇನ್ನೇನ್ ಡೇಟ್ಸ್ ಯಾವಾಗ ಕೊಡ್ತಾರೆ ಅಂತ ನಾನ್ ಹಂಗೆ ವೇಟ್ ಮಾಡ್ತಿದ್ದೆ. ಅಂಡ್ ಅದೊಂಥರ ಸೆಟ್ಟಿಗೆ ಹೋದ ತಕ್ಷಣ ಲೈಕ್ ಎಲ್ರು ಮತ್ತೆ 15 days ಆದ್ಮೇಲೆ ಮತ್ತೆ ನೋಡ್ತಾ ಇರ್ತೀವಿ. ಲೈಕ್ ಹಾಯ್ ಅನ್ಕೊಂಡು ಫುಲ್ ಜಾಲಿಯಾಗಿ ಚೆನ್ನಾಗಿ ತುಂಬಾ ಎನರ್ಜೆಟಿಕ್ ಆಗಿ ಹೋಗ್ತಾ ಇರ್ತೀವಿ. ಸೊ ಐ ಥಿಂಕ್ ವಿಧಿ ಪಾತ್ರ ತುಂಬಾ ತಂದ್ಕೊಡ್ತು ನಿಮ್ಗೆ. ಅಂಡ್ ವಿಧಿಗಿಂತ ಮುಂಚಿನ ಮಾತಾಡೋಣ, ಮುಂಚೆ ಹೇಗಿತ್ತು ಲಾವಣ್ಯ ಅವರ ಜೀವನ ಅನ್ನೋದನ್ನ. ಯಾಕೆಂದ್ರೆ ಒಂದು ಸಕ್ಸಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಎಲ್ಲರಿಗೂ ಗೊತ್ತು, ಎಲ್ಲಾ ಕಡೆ ಮಾತಾಡಿರ್ತೀರಾ, ಎಷ್ಟು ಮಾತಾಡೋಣ ಅಲ್ವಾ, ಅದ್ ಬೇಡ. ಸೊ ಲಾವಣ್ಯ ಬಗ್ಗೆ ಮಾತಾಡೋಣ. ಸೊ ಲಾವಣ್ಯ ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ವೇರ್ ಆರ್ ಯು ಫ್ರಮ್? ನಾನು ಹುಟ್ಟಿದ್ದು ಮಹಾರಾಷ್ಟ್ರ ಅಲ್ಲಿ, ಬಟ್ ಹೌದು ನಾನು ಬೆಳೆದಿದ್ದು ಕರ್ನಾಟಕ ಅಲ್ಲೇ. ಓಕೆ, ಹೆಂಗಿರೋ ಮಹಾರಾಷ್ಟ್ರ ಕರ್ನಾಟಕ ಅಲ್ಲಿ? ಅಮ್ಮ ಮಹಾರಾಷ್ಟ್ರ ಇಂದ, ಅಪ್ಪ ರಾಯಚೂರಿಂದಾನೆ. ಬಟ್ ಲವ್ ಮ್ಯಾರೇಜ್ ಅಲ್ಲ. ಲವ್ ಮ್ಯಾರೇಜ್ ಅಲ್ಲ, ಎಲ್ರು ಅದೇ ಕೇಳ್ತಿರ್ತಾರೆ. ಇಟ್ಸ್ ಅರೇಂಜ್ ಮ್ಯಾರೇಜ್ ಓನ್ಲಿ. ಬಟ್ ಅಮ್ಮ ಆ ಕಡೆ ಸೊಲ್ಲಾಪುರ್ ಪುಣೆ ಸೈಡ್ ಇಂದ. ಸೊ ನಾನ್ ಅಲ್ಲೇ ಹುಟ್ಟಿದ್ದೆ. ಅದಾದ್ಮೇಲೆ ದೆನ್ ನನ್ ಸ್ಕೂಲಿಂಗ್ ಇದು ಎಲ್ಲ ಇಲ್ಲೇ. ಅದ್ ಹೇಗೆ ಅಂದ್ರೆ ಎಲ್ಲ ಶಿಫ್ಟ್ ಆದ್ರ? ಅಮ್ಮ ಆಬ್ವಿಯಸ್ಲಿ ರಾಯಚೂರಿಗೆ ಬಂದ್ರು. ಅಮ್ಮ ಈ ಕಡೆ ಬಂದ್ರಲ್ಲ. ಸೊ ವಿ ಆಲ್ ಲೈಕ್ ನಂದು ಚೈಲ್ಡ್ಹುಡ್ ಎಲ್ಲ ಇಲ್ಲೇ ಆಯ್ತು. ಲೈಕ್ ಹಾಫ್ ಇಯರ್ ಹಾಫ್ ದೇರ್, ಸಮ್ಮರ್ ವೆಕೇಶನ್ಸ್ ಅಜ್ಜಿ ಮನೆ ಇಲ್ಲಿ ಮನೆ ಅನ್ಕೊಂಡು. ಸರಿ, ಇವಾಗ ನಂದೊಂದು ಕಾಂಟ್ರವರ್ಸಿ ಕ್ವಶನ್ ಕೇಳ್ತೀನಿ ಲಾವಣ್ಯ ಅವ್ರಿಗೆ. ನಿಮ್ಮ ಮಾತೃಭಾಷೆ ಯಾವುದು? ಕನ್ನಡನೇ. ಬಟ್ ಬರುತ್ತಾ ನಿಮ್ಗೆ ಮಹಾರಾಷ್ಟ್ರ ಲ್ಯಾಂಗ್ವೇಜ್? ಓ ಸಖತ್, ಅದು ಬರುತ್ತೆ. ಬಟ್ ಮಾತೃಭಾಷೆ ಕನ್ನಡ. ಹೌ ಸ್ವೀಟ್, ಥ್ಯಾಂಕ್ ಯು. ಸೊ ರಾಯಚೂರವರು ಅಪ್ಪಾಜಿ. ಸೊ ರಾಯಚೂರು ಅಂದ್ರೆ ಫಸ್ಟ್ ನೆನಪಾಗ ನನಗೆ ಬಿಸಿಲು. ನೀವ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಈ ಬಿಸಿಲು? ಇಷ್ಟು ಚಂದುಳ್ಳಿ ಚೆಲುವೆ ಇರೋದಕ್ಕೆ ಹೇಗೆ ಸಾಧ್ಯ? ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲೇ. ಲೈಕ್ ಬಾರ್ನ್ ಅಂಡ್ ಬಾಟಪ್ ಎಲ್ಲ ಚೈಲ್ಡ್ಹುಡ್ ಎಲ್ಲ ಅಲ್ಲೇ ಕಳ್ತಿರೋದಲ್ವಾ. ಸೊ ಆ ಬಿಸಿಲಲ್ಲಿ ಆಟ ಆಡಿ, ಸ್ಕೂಲ್ಗೆ ಹೋಗಿ ಎಲ್ಲ ಮಾಡಿ, ಐ ಡೋಂಟ್ ಫೀಲ್ ಅಂದ್ರೆ ಈಗ ಸ್ವಲ್ಪ ಅನ್ಸುತ್ತೆ ಇಲ್ಲಿದ್ದು ಇದ್ದು ಅಲ್ಲಿ ಹೋದ ತಕ್ಷಣ. ಅಲ್ಲಿ ಹೋದ್ರು ಏನ್ ಮನೇಲಿ ಇರ್ತೀವಿ, ಇಲ್ಲ ಹೊರಗಡೆ ಹೋಗ್ಬೇಕು ಅಂದ್ರೇನೆ ಸ್ವಲ್ಪ ಟೆನ್ಷನ್. ಮನೇಲಿ ಇದ್ರೆ ರಾಯಚೂರಲ್ಲಿ. ಬಟ್ ಹೆಂಗ್ ತಡಿತಿದ್ರಿ ಬಿಸಿಲು? ಹೆಂಗ್ ತಡಿತಿದ್ರೆ ಅಂದ್ರೆ ಗೊತ್ತಿಲ್ಲ, ಫ್ಯಾನ್ ಹಾಕೊಂಡು. ಬಟ್ ಆಚೆ ಹೋಗ್ತಿರಲ್ಲ ಬಿಸಿಲು ಟೈಮಲ್ಲಿ ಅಲ್ಲಿ ಜಾಸ್ತಿ? ಈ ಮಧ್ಯಾಹ್ನಕ್ಕೆಲ್ಲ ಹೋಗಕ್ಕೆ ಆಗಲ್ಲ ನಿಮ್ಗೆ. ಲೈಕ್ ಬೈಕ್ ಅಲ್ಲೆಲ್ಲ ಹೋಗ್ಬೇಕು ಅಂದ್ರೆ ಇಟ್ ಇಸ್ ಟೂ ಅಂದ್ರೆ ಹಿಂಗೆ ಹೀಟ್ ಹಿಂಗ್ ಕಣ್ಣಲ್ಲೆಲ್ಲ ಸೂರ್ಯ ತಲೆ ಮೇಲೆ ಬರ್ತಿರುತ್ತೆ, ಹಂಗ ಅನ್ಸುತ್ತೆ. ಬಟ್ ಅದೇ ಏನೋ ಸಂಜೆ ಟೈಮ್ಸ್ ಅಲ್ಲೆಲ್ಲ ಸ್ವಲ್ಪ ಕೂಲ್ ಡೌನ್ ಅಂದ್ರೆ ನಮ್ ಸೈಡ್ ಏನ್ ಮಾಡ್ತಾರೆ ಅಂದ್ರೆ, ಈಗ ಮಾಳ್ಗೆ ಅಂತ ಹೇಳ್ತಾರಲ್ಲ, ಮೇಲೆ ನೀರೆಲ್ಲ ಹಾಕ್ಬಿಟ್ಟು ಸಂಜೆ ತಂಪು ಮಾಡ್ತಾರೆ. ಒಂದು 4-5 ಟೈಮ್ ಅಲ್ಲೆಲ್ಲ ಬಿಸಿಲು ಕಮ್ಮಿ ಆದ್ಮೇಲೆ ಎಲ್ಲ ನಾವೆಲ್ಲ ಅದು ಒಂದು ಇದಿತ್ತು ನಮ್ಗೆ, ಒಂದು ಆಕ್ಟಿವಿಟಿ. ಸಂಜೆ ಆಗಕ್ಕೂನು ಬಕೆಟ್ ಅಲ್ಲ ನೀರೆಲ್ಲ ತಗೊಳ್ಳೋದು, ಪೈಪ್ಸ್ ಎಲ್ಲ ತಗೊಳ್ಳೋದು, ಹಾಕಿ ಮನೆ ಮುಂದೆ ಎಲ್ಲ ಹಾಕಿ ಇಟ್ ವಿಲ್ ಕೂಲ್ ಡೌನ್ ದ ಟೆಂಪರೇಚರ್.
ಸೊ ನೈಟ್ ಅಷ್ಟರಲ್ಲಿ ಆಲ್ ಸೆಟ್ ಆಗ್ಬಿಡೋದು. ಮನೆ ಫ್ಲೋರ್ ಅಲ್ಲೂ ಹಂಗೆ ಮಾಡ್ತಿದ್ವಿ ನಾವು. ನೈಟ್ ಅಷ್ಟರಲ್ಲಿ ಎಲ್ಲಾ ಕಸಿನ್ಸ್ ಎಲ್ಲ ರೆಡಿ ಆಗ್ಬಿಟ್ಟು ಮನೆ ಫ್ಲೋರ್ ಅಷ್ಟೇ ಎಲ್ಲ ನಾವಂತೂ ಐಸ್ ಕ್ಯೂಬ್ಸ್ ಹಾಕ್ತಿದ್ವಿ. ಐಸ್ ಕ್ಯೂಬ್ಸ್ ಎಲ್ಲ ಹಾಕಿ ಆಟ ಆಡ್ಕೊಂಡು ಬಿದ್ದು ಎಲ್ಲ ಮಾಡಿ ಆಮೇಲೆ ಎಲ್ಲ ನೀಟಾಗಿ ಇದ್ ಮಾಡ್ಬಿಟ್ಟು ಹಾಸಿಗೆ ಎಲ್ಲ ಹಾಕೊಂಡು ಮಕ್ಕಳು ಎಂಜಾಯ್ ಆ ಪಾಯಿಂಟ್ ಕೂಡ. ಹೌದು. ಬಟ್ ಸಿಬ್ಲಿಂಗ್ ಹೇಗೆ ಲಾವಣಿ ಅವ್ರಿಗೆ? ನಾವು 4 members. 4 members siblings? No cousins? I'm asking siblings. ಸೊ ನಾನು ದೊಡ್ಡವಳು. ನನ್ನ ಸೆಕೆಂಡ್ ತಂಗಿ ಫಾರ್ಮಸಿ ಮುಗಿಸಿ ಶಿ ಇಸ್ ಆಲ್ಸೋ ವರ್ಕಿಂಗ್. ತಮ್ಮ ಇನ್ನು ಕಾಲೇಜ್ ಡಿಗ್ರಿ ಮಾಡ್ತಾ ಇದ್ದಾನೆ. ಚಿಕ್ಕ ತಂಗಿ ಅಲ್ಲೇ ಇದೆ, ಊರಲ್ಲಿದ್ದಾಳೆ. ಶಿ ಇಸ್ ಸ್ಟಡಿಂಗ್, ಅಂದ್ರೆ 9th standard ಈಗ. 4 ಜನ ನೀವ್ ಮೇಂಟೈನ್ ಮಾಡ್ಬೇಕು. ಹೆಂಗ್ ಮೇಂಟೈನ್ ಮಾಡಿದ್ರಿ ಚಿಕ್ಕ ವಯಸ್ಸಲ್ಲೆಲ್ಲ? ಹಂಗೆ ಕಿತ್ತಾಡ್ಕೊಂಡು ಹೊಡೆದಾಡ್ಕೊಂಡು. ಅಂದ್ರೆ ಮನೆಗೆ ಯಾರು ನೆಂಟ್ರು ಬೇಕಾಗಿದ್ದಿಲ್ಲ, ರಜಕ್ ರಿಲೇಟಿವ್ಸ್. ನನ್ ಫ್ಯಾಮಿಲಿನೇ ಅಷ್ಟ್ ಸ್ವಲ್ಪ ದೊಡ್ಡದೆ ಆಕ್ಚುಲಿ. ಸೊ ನಮ್ ಅತ್ತೆ ಇದಿರಲ್ಲ, ನನ್ ಕಸಿನ್ಸ್ ಲೈಕ್ ನನ್ ಒಂದ್ ಅತ್ತೆಗೆ 3 of them. ಸೊ ನನ್ ಕಸಿನ್ಸ್ ಎಲ್ಲ ಸೇರ್ಬಿಟ್ರೆ ನಾವು ಇನ್ ಯಾರು ನಿಮ್ದೆ ಒಂದು ಬೇಡ, ನಾವೇ ಒಂದ್ 50 ಜನ ಆಗ್ಬಿಡ್ತೀವಿ ಫಂಕ್ಷನ್ಸ್ಗೆ. ಸೊ ಲೈಕ್ ದ್ಯಾಟ್. ಹೇಗೆ ನಿಮ್ಮ ತಮ್ಮ, ಹೇಗೆ ನಿಮ್ಮ ತಂಗೀರ್ ಹೇಗೆ? ನನ್ನ ತಂಗಿ ಆಕ್ಚುಲಿ ನಾನ್ ಜಾಸ್ತಿ ಜಗಳಾಡ್ತಿರ್ಲಿಲ್ಲ. ನಂಗೆ ಸ್ವಲ್ಪ ದೊಡ್ಡೋಳು ಅಂತ ಹೆದರ್ಕೊಳ್ಳೋರು. ಸೀರಿಯಸ್ ಆಗಿ ಯಾವ ದೊಡ್ಡೋರ್ ತರ ಕಾಣ್ತಿದ್ದೀರಾ? ಸೊ ನನ್ನ ಸೆಕೆಂಡ್ ತಂಗಿ ತಮ್ಮ ಬಂದು ಯಾವಾಗ್ಲೂ ಕಿತ್ತಾಡೋದು. ಅವ್ರಿಬ್ರು ಒಂದೇ ಹಾಸ್ಟೆಲ್ ಅಲ್ಲಿ ಹಾಕ್ಬಿಟ್ಟಿದ್ರು ನನ್ನ. ಸೊ ಯಾವಾಗ್ಲೂ ಒಟ್ಟಿಗೆ ಹೋಗೋದು ಬರೋದು ಕಿತ್ತಾಡೋದು. ಅವ್ರದ್ದು ತುಂಬಾ ತಿಟ್ಲೆ ಅವ್ರಿಬ್ರು. ದೆನ್ ನನ್ ಚಿಕ್ಕ ತಂಗಿ ಶಿ ಇಸ್ ವೆರಿ ಪ್ಯಾಂಪರ್ಡ್ ಅಂತ ಹೇಳ್ಬೋದು. ಬಿಕಾಸ್ ನಾವು ಈಗ 3 ಯಾರೋ ಮನೇಲಿಲ್ಲ, ಅಂದ್ರೆ ಎಲ್ಲ ಹಾಸ್ಟೆಲ್ಸ್ ಅಲ್ಲಿ ಎಲ್ಲ ಇಲ್ಲೇ ಇದೀವಿ. ಸೊ ಅವಳೇ ಆಕ್ಚುಲಿ ಅಪ್ಪ ಅಮ್ಮನ ಜೊತೆ ಮೊದ್ಲಿಂದನೂ, ಅಂದ್ರೆ ಈಗ ಲೈಕ್ ಹೈಸ್ಕೂಲ್ ಎಲ್ಲ ಇದ್ಕೊಂಡು ಮಜಾ ತಗೊಳ್ತಿರೋದಂದ್ರೆ ಅವಳೆ. ಪ್ರಿನ್ಸೆಸ್ ಆಫ್ ದ ಹೌಸ್. ದಟ್ ಈಸ್ ಪ್ರಿನ್ಸೆಸ್ ಅಂತ. ನೀವ್ ಯಾರು ಪ್ರಿನ್ಸೆಸ್? ನಾನು ವೆರಿ ನೈಸ್. ಸೊ ಹೇಗೆ ಸ್ಕೂಲಿಂಗ್ ಎಲ್ಲ ರಾಯಚೂರೇ ಹಾಗಾದ್ರೆ? ರಾಯಚೂರೇ. ಐ ಸ್ಟೇ ಇನ್ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ. ಸುಮಾರು ಜನರಿಗೆ ಗೊತ್ತಿಲ್ಲ ಅದು. ದ ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಂತ ಇದೆಯಲ್ಲ, ಅದು ಸೇಮ್ ಥಿಂಗ್ ಹಟ್ಟಿ ಗೋಲ್ಡ್ ಮೈನ್ಸ್ ಅಂತ ಇದೆ. ಅಲ್ಲಿ ಗೋಲ್ಡ್ ಮೈನಿಂಗ್ ಆಗ್ತಾ ಇರುತ್ತೆ. ಇಟ್ ಇಸ್ ಕಂಪ್ಲೀಟ್ಲಿ ಅಂದ್ರೆ ಒಂದು ಏನಂತಾರೆ, ಇಟ್ ಇಸ್ ಅ ಕಂಪನಿ. ಲೈಕ್ ಸುಮಾರು ಎಂಪ್ಲಾಯ್ಸ್ ಅಲ್ಲಿರೋ ಊರಲ್ಲಿ ಎಲ್ಲ ಎಂಪ್ಲಾಯ್ಸ್ ಅಲ್ಲೇ ವರ್ಕ್ ಮಾಡ್ತಿರೋದು ಆ ತರ. ಸೊ ಬೇಸಿಕಲಿ ಅಪ್ಪ ಅಲ್ಲೇ ವರ್ಕ್ ಮಾಡಿದ್ದು. ಸೊ ನಾವೆಲ್ಲ ಅಲ್ಲೇ ಇದ್ವಿ. ಈಗ ಲಿಂಗಸೂರಲ್ಲಿ ಇದ್ದೀವಿ. ಲಿಂಗಸೂರು ರಾಯಚೂರು ಅದೇ.